ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಉದಯಕಾಲ ಸಮಯದಲ್ಲಿ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ? ನೀವು ಹಾಗೂ ನಿಮ್ಮ ಕುಟುಂಬ ದೇವರಲ್ಲಿ ಬೆಳೆಯಬೇಕೆಂದು, ದೇವರಲ್ಲಿ ಫಲಿಸಬೇಕೆಂದು, ಆತ್ಮದಲ್ಲಿ ಅಭಿವೃದ್ಧಿ ಆಗಬೇಕೆಂದು ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನಾನು ಹಾಗೂ ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು ಎಂಬುದಾಗಿ ಯೆಹೋಶುವನು ಹೇಳಿದ ಪ್ರಕಾರ ನಾವೆಲ್ಲರೂ ಕೂಡ ದೇವರನ್ನು ಸ್ತುತಿಸುವವರಾಗಿ, ಕುಟುಂಬವಾಗಿ ದೇವರನ್ನು ಆರಾಧಿಸುವವರಾಗಿರಬೇಕೆಂದು ದೇವರು ಬಯಸುತ್ತಾರೆ. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಅತ್ಯಧಿಕವಾಗಿ ಸುರಿಸಲ್ಪಡುತ್ತದೆ. ಮತ್ತೊಂದು ನೂತನವಾದ ದಿನವನ್ನು ನಾವು ಕಾಣುತ್ತಾ ಇದ್ದೇವೆ ಅಂದರೆ, ದೇವರನ್ನು ಆರಾಧಿಸುತ್ತಾ ಇದ್ದೇವೆ ಅಂದರೆ ಅದು ಕೇವಲ ದೇವರ ಕೃಪೆ ಮಾತ್ರವೇ. ಲೋಕದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಸತ್ತು ಹೋಗಿದ್ದಾರೆ. ಆತನ ಉನ್ನತವಾದ ಮಹಿಮೆಯು ನಮ್ಮ ಮೇಲೆ ಸುರಿಸಲ್ಪಟ್ಟಿದ್ದರಿಂದ ಪ್ರತಿದಿನವೂ ಕೂಡ ನಾವು ಆತನನ್ನು ಸ್ತುತಿಸುವಂತಹ ಸಜೀವವುಳ್ಳವರ ಲೆಕ್ಕದಲ್ಲಿದ್ದೇವೆ. ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನಗಳು ಬರೆಯಲ್ಪಟ್ಟಿದೆ. ವಾಗ್ದಾನಗಳೆಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಹೌದು ಎನ್ನುವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಾಗ್ದಾನವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕ್ಲೈಮ್ ಮಾಡುವಾಗ ಖಚಿತವಾಗಿ ಅದನ್ನು ನೆರವೇರುವುದನ್ನು ನಾವು ನೋಡಬಹುದು. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 53ನೇ ಕೀರ್ತನೆ 6ನೇ ವಾಕ್ಯವನ್ನು ಓದೋಣ. Psalm 53 and verse 6. ಚಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರಾವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಸುಂದರವಾದ ಮಾತನ್ನು ನೋಡಿದ್ದೇವೆ. ದಾವೀದನು ಬರೆದಂತಹ ಕೀರ್ತನೆ. ಮಹಲಾತ್ ಎನ್ನುವಂತಹ ರಾಗದ ಮೇರೆಗೆ ಈ ಕೀರ್ತನೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ವಾಸ್ತವವಾಗಿ ಚಿಯೋನ್ ಎನ್ನುವಂತಹ ಸ್ಥಳ ಗಾಡ್ಸ್ ಅಪಾಯಿಂಟೆಡ್ ಪ್ಲೇಸ್, ದೇವರು ನಿರ್ಣಯಿಸಿರುವಂತಹ, ನಿಶ್ಚಯಿಸಿರುವಂತಹ ಸ್ಥಳ. ತನ್ನ ಪ್ರಜೆಗಳಲ್ಲಿರಬೇಕೆಂದು, ಅಲ್ಲಿ ಆತನನ್ನು ಆರಾಧಿಸಬೇಕೆಂದು ದೇವರು ಬಯಸುತ್ತಿದ್ದಾರೆ. ನಾನು ಭೌತಿಕ ಸಂಬಂಧವಾದ ಚಿಯೋನ್ ಕುರಿತಾಗಿ ಮಾತಾಡುತ್ತಿಲ್ಲ. ಈ ದಿನ ಇಸ್ರೇಲ್ ದೇಶಕ್ಕೆ ನಾವು ಹೋದರೆ ಚಿಯೋನ್ ಪರ್ವತ ಅಲ್ಲಿದೆ. ಆ ಸ್ಪೆಸಿಫಿಕ್ ಲೊಕೇಶನ್ ಕುರಿತಾಗಿ ನಾನು ಮಾತಾಡುತ್ತಿಲ್ಲ. ಆದರೆ ಇಟ್ಸ್ ಎ ಸ್ಪಿರಿಚುವಲ್ ಪೊಸಿಷನ್, ಸ್ಪಿರಿಚುವಲ್ ಪ್ಲೇಸ್. ನೀವು ಹಾಗೂ ನಾನು ಚಿಯೋನಿನಲ್ಲಿ ಇರಬೇಕೆಂದು ದೇವರು ನಿರ್ಣಯಿಸಿರುವಂತಹ ಮಾರ್ಗದಲ್ಲಿ, ದೇವರು ನಿರ್ಣಯಿಸಿರುವಂತಹ ಪರಿಸ್ಥಿತಿಯಲ್ಲಿ, ಆತನು ನಿರ್ಣಯಿಸಿರುವಂತಹ ಸಮಯವನ್ನು ನಾವು ಗೌರವಿಸಬೇಕೆಂದು, ಆತನು ಹೇಳಿದ ಪ್ರಕಾರ ವಾಸಿಸಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ನಿನ್ನ ನಿವಾಸ ಎಲ್ಲಿ? ನೀನು ಎಲ್ಲಿ ವಾಸಿಸುತ್ತಾ ಇದ್ದೀಯಾ? ಯಾವ ಪ್ರಾಂತ್ಯದಲ್ಲಿ ಒದ್ದಾಡುತ್ತಿದ್ದೀಯಾ? ಯಾವ ಪ್ರಾಂತ್ಯದಲ್ಲಿ ತಿರುಗಾಡುತ್ತಿದ್ದೀಯಾ? ಅನೇಕರು ಚಿಯೋನಿನಲ್ಲಿ ವಾಸಿಸುವುದನ್ನು ಬಿಟ್ಟು ಲೋಕಾನುಸಾರವಾಗಿ ಬದುಕುವಂತವರು ಅನೇಕರಿದ್ದಾರೆ. ಐಗುಪ್ತ್ಯದಲ್ಲಿ ಜೀವಿಸುವಂತವರು ಅನೇಕರಿದ್ದಾರೆ. ಐಗುಪ್ತ್ಯ ಎನ್ನುವಂಥದ್ದು ಬೈಬಲ್ನಲ್ಲಿ ಗುಲಾಮತನಕ್ಕೆ, ದಾಸತ್ವಕ್ಕೆ, ಕಬ್ಬಿಣದ ಕುಲಿಮೆಯಾಗಿ ವಿವರಿಸಲ್ಪಟ್ಟಿದೆ. ಈ ದಿನ ಒಂದು ನೇರವಾದ ಪ್ರಶ್ನೆ: ನೀನು ಐಗುಪ್ತದಲ್ಲೇ ಇದ್ದೀಯಾ ಅಥವಾ ಚಿಯೋನಿಗೆ ಬಂದಿದ್ದೀಯಾ ಎಂಬುದಾಗಿ ಆಲೋಚಿಸು. ಚಿಯೋನಿನಲ್ಲಿ ದೇವರ ಕೃಪೆ ಅಧಿಕವಾಗಿ ದೊರಕುತ್ತದೆ. ಚಿಯೋನಿನಲ್ಲಿ ದೇವರೊಂದಿಗೆ ಸಹವಾಸವಿದೆ. ಚಿಯೋನಿನಲ್ಲಿ ದೈವಿಕವಾಗಿ ತುಂಬಲ್ಪಡುವಂತಹ ಪರಿಸ್ಥಿತಿ ಇದೆ. ಇವೆಲ್ಲವನ್ನು ಬೇಡ ಎಂದು ಐಗುಪ್ತದಲ್ಲಿರುತ್ತೀಯಾ ಅಥವಾ ಐಗುಪ್ತ್ಯ ಬೇಡ ಎಂದು ಚಿಯೋನಿನಲ್ಲಿರುತ್ತೀಯಾ? ತೀರ್ಮಾನ ನಿನ್ನದೇ. ದೇವರು ಚಿಯೋನಿನಿಂದ ತನ್ನ ಪ್ರಜೆಗಳನ್ನು ರಕ್ಷಿಸುತ್ತಾರೆ. ಬಹಳ ಸುಂದರವಾದ ವಾಗ್ದಾನ ಇದು. ಆತನು ಸೆರೆಯಿಂದ ತನ್ನ ಜನರನ್ನು ಬರಮಾಡಿದಾಗ, ಪ್ರಿಯರೇ ಗಮನಿಸಿರಿ, ಬೈಬಲನ್ನು ನಾವು ಸ್ಪಷ್ಟವಾಗಿ ಗಮನಿಸುವುದಾದರೆ, ಚಿಯೋನ್ ಕೆಲವು ಕಡೆಗಳಲ್ಲಿ ಪರಿಶುದ್ಧ ಪರ್ವತವಾಗಿ, ಸಿಟಿ ಆಫ್ ಹೋಲಿನೆಸ್ ಅಥವಾ ಹಿಲ್ ಆಫ್ ಹೋಲಿನೆಸ್ ಎಂಬುದಾಗಿ ಕರೆಯಲ್ಪಟ್ಟಿದೆ, ಪರಿಶುದ್ಧವಾದ ಸ್ಥಳ. ಕೆಲವು ಕಡೆ ಸಿಟಿ ಆಫ್ ರೆಫ್ಯೂಜ್, ಆಶ್ರಯ ಪಟ್ಟಣ ಎಂಬುದಾಗಿ ಕರೆಯಲ್ಪಟ್ಟಿದೆ. ಅಂದರೆ ದೇವರು ನಾವೆಲ್ಲರೂ ಕೂಡ ಪರಿಶುದ್ಧರಾಗಿರಬೇಕೆಂದು, ಆತನನ್ನು ಆಶ್ರಯಿಸುವರಾಗಿರಬೇಕೆಂಬುದಾಗಿ ಬಯಸುತ್ತಾ ಇದ್ದಾರೆ. ದೇವರು ನಮ್ಮಿಂದ ಏನನ್ನು ಕೋರುತ್ತಿದ್ದಾರೆ, ಏನನ್ನು ಆಶಿಸುತ್ತಿದ್ದಾರೆ ಅಂದರೆ, ನೀವು ಹಾಗೂ ನಾನು ಪರಿಶುದ್ಧರಾಗಿ ಜೀವಿಸಬೇಕೆಂದು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ಕಾಣುವರು ಎಂಬುದಾಗಿ. ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ಫಾರ್ ದೇ ವಿಲ್ ಸಿ ಗಾಡ್. ವಾಟ್ ಎ ವಂಡರ್ಫುಲ್ ಪ್ರಾಮಿಸ್ ಇಟ್ ಈಸ್. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಧನ್ಯರು ಎಂಬುದಾಗಿ ಹೇಳುತ್ತಾ ಆ ಒಂದು ಪ್ರಸಂಗದಲ್ಲಿ ಹೇಳಿದಂತಹ ಮಾತು ಇದು. ನಿರ್ಮಲ ಚಿತ್ತರು ಧನ್ಯರು, ಅದು ಒಂದು ದೊಡ್ಡ ಧನ್ಯತೆ. ಪಾಪವನ್ನು ಪ್ರೀತಿಸುತ್ತಾ ಆನಂದಿಸುತ್ತಾ ದೇವರಿಂದ ದೂರವಾಗಿ ಜೀವಿಸಿ ನೀನು ಸಾಧಿಸುವಂತದ್ದೇನೂ ಇಲ್ಲ. ನೀನು ಬಾ, ಯೇಸು ಕ್ರಿಸ್ತನ ರಕ್ತ ನಿನ್ನನ್ನು ತೊಳೆಯುವುದಕ್ಕೆ ಯಾವಾಗಲೂ ಕೂಡ ಸಿದ್ಧವಾಗಿಯೇ ಇದೆ. ನೀನು ನಿನ್ನ ಪಾಪವನ್ನು ಒಪ್ಪಿಕೊಳ್ಳುವುದಾದರೆ ದೇವರು ನಂಬಿಗಸ್ತನು. ಆತನು ನೀತಿವಂತನಾಗಿರುವುದರಿಂದ ಪ್ರತಿ ದುರ್ನೀತಿಯನ್ನು ನಿನ್ನಿಂದ ತಪ್ಪಿಸಿ ನಿನ್ನನ್ನು ಪವಿತ್ರನನ್ನಾಗಿ ಮಾಡಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಿಮಗೋಸ್ಕರವಾಗಿ, ನನಗೋಸ್ಕರವಾಗಿ ಸುರಿಸಿದಂತ ತನ್ನ ಅಮೂಲ್ಯವಾದ, ನಿಷ್ಕಳಂಕವಾದಂತಹ ರಕ್ತ ನಮ್ಮನ್ನು ಯಾವಾಗಲೂ ತೊಳೆಯುವುದಕ್ಕೆ ಸಿದ್ಧವಾಗಿಯೇ ಇದೆ. ನೀನು ಚಿಯೋನಿಗೆ ಬರುವುದಾದರೆ ತೊಳೆಯಲ್ಪಡುತ್ತೀಯ, ದೇವರನ್ನು ಆಶ್ರಯವಾಗಿ ಮಾಡಿಕೊಳ್ಳುತ್ತೀಯ, ಪರಿಶುದ್ಧವಾಗಿ ಜೀವಿಸುತ್ತೀಯ.
ದೇವರು ತನ್ನ ಪ್ರಜೆಗಳನ್ನು ಸೆರೆಯಿಂದ ಬರಮಾಡಿದಾಗ ಯಾಕೋಬಿಯರು ಹರ್ಷಿಸುವರು, ಇಸ್ರಾಯೇಲ್ಯರು ಸಂತೋಷಿಸುವರು. ನಿಜವಾದ ಸಂತೋಷ, ನಿಜವಾದ ಆನಂದ ಕರ್ತನ ಮೂಲಕವಾಗಿ ಮಾತ್ರವೇ ನಮಗೆ ಲಭ್ಯ. ಈ ದಿನ ಆನಂದಕ್ಕಾಗಿ, ಸಂತೋಷಕ್ಕಾಗಿ ಎಷ್ಟೋ ಜನ ಎಷ್ಟೋ ಪ್ರಾಂತ್ಯಗಳಲ್ಲಿ, ಎಷ್ಟೋ ಸ್ಥಳದಲ್ಲಿ ತಿರುಗುತ್ತಲೇ ಇದ್ದಾರೆ. ನಿಜವಾದ ಸಂತೋಷಕ್ಕಾಗಿ ಎಷ್ಟೋ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಲೇ ಇದ್ದಾರೆ. ಸ್ನೇಹಿತರನ್ನು ಮಾಡಿಕೊಳ್ಳುವಂಥದ್ದು, ಹೊಸ ಸ್ನೇಹಿತರು ಬೇಕು ಅನ್ನುವಂಥದ್ದು, ಹೊಸ ಸ್ನೇಹಿತರನ್ನು ಕೋರುವಂಥದ್ದು, ಹೊಸ ಬಂಧಗಳನ್ನು ಇಟ್ಟುಕೊಳ್ಳುವಂಥದ್ದು, ಲೋಕಾನುಸಾರವಾಗಿ ಎಷ್ಟೋ ಸಂಪಾದನೆ ಮಾಡಬೇಕೆನ್ನುವಂಥ ಆಸೆ, ತಾಪತ್ರಯ, ಕುತೂಹಲ ಅನೇಕರಲ್ಲಿ ಹೆಚ್ಚಾಗುತ್ತಲೇ ಇದೆ. ಕಾರಣ ಆನಂದವಾಗಿರಬೇಕು, ಸಂತೋಷವಾಗಿರಬೇಕು ಎಂದು. ಬದುಕುವಂಥದ್ದು ಕೆಲವು ದಿನಗಳೇ ಅಥವಾ ಕೆಲವು ವರ್ಷಗಳೇ. ಸತ್ತು ಹೋದ ನಂತರ ಎಲ್ಲಿರುತ್ತೇವೋ ಗೊತ್ತಿಲ್ಲ. ಆದ್ದರಿಂದ ಹ್ಯಾಪಿಯಾಗಿ ಜೀವಿಸೋಣ ಬಾ ಎಂಬುದಾಗಿ ಲೋಕಾನುಸಾರವಾಗಿ ಜೀವಿಸುವಂತವರು ಅನೇಕರಿದ್ದಾರೆ. ಆದರೆ ಇಹ ಪರಲೋಕದಲ್ಲಿಯೂ ಕೂಡ ನಿಜವಾದ ಸತ್ಯವಾದ ಸಂತೋಷವನ್ನು ಕೊಡಬೇಕೆಂದು ದೇವರು ಬಯಸುತ್ತಿದ್ದಾರೆ. ನೀನು ಸೆರೆಯಲ್ಲಿರುವಷ್ಟು ಕಾಲ ಆನಂದಿಸುವುದಕ್ಕೆ ಆಗಲ್ಲ. ಯೇಸು ಕ್ರಿಸ್ತನು ನಿನ್ನನ್ನು ನನ್ನನ್ನು ಸೆರೆಯಿಂದ ಆಚೆ ತರುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾನೆ. ಯಾವ ಸೆರೆಯಲ್ಲಿ ನೀನಿದ್ದೀಯಾ? ಭಯ ಎನ್ನುವಂತ ಸೆರೆಯಲ್ಲಿದ್ದೀಯಾ? ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಆಗದೇ ಇರುವಂತ ಸೆರೆಯಲ್ಲಿದ್ದೀಯಾ? ಲೋಕ ಸಂಬಂಧವಾದ ಸೆರೆ ಎನ್ನುವಂತ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದೀಯಾ? ಅಥವಾ ಲೋಕ ಸಂಬಂಧವಾದ ಸ್ನೇಹ ಎನ್ನುವಂತ ಸೆರೆಯಲ್ಲಿದ್ದೀಯಾ? ವ್ಯಸನಗಳು, ಅವಲಕ್ಷಣಗಳು ನಿನ್ನನ್ನು ಬಂದಿಯಾಗಿ ಮಾರ್ಪಡಿಸಿದೆಯಾ? ಬಾ, ಯೇಸು ಕ್ರಿಸ್ತನು ನಿನಗೆ ಸಹಾಯವನ್ನು ಮಾಡುತ್ತಾರೆ. ದೇವರ ಆತ್ಮನ ಬಲವು, ಆತನ ಅಭಿಷೇಕವು ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ಆತನನ್ನು ದೃಷ್ಟಿಸುತ್ತೀಯಾ? ಈ ವಾಗ್ದಾನ ಎಷ್ಟು ಉನ್ನತವಾದದ್ದು. ಚಿಯೋನಿನಲ್ಲಿ ದೇವರು ಅವರನ್ನು ರಕ್ಷಿಸುತ್ತಾರೆ. ಈ ದಿನ ನಿನಗೆ ರಕ್ಷಣೆ ಕೊಡುವಂತಹ ದೇವರು ಆತನು. ನಿನಗೆ ಸಂತೋಷವನ್ನು ಕೊಡುವಂತಹ ದೇವರು, ನಿನಗೆ ಸಮಾಧಾನ ಕೊಡುವಂತಹ ದೇವರು, ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ನಿನ್ನನ್ನು ಸೆರೆಯಿಂದ ಬಿಡುಗಡೆ ಮಾಡುವಂತಹ ದೇವರು. ನೀನು ಸೆರೆಯಲ್ಲಿರುವಂಥದ್ದು ದೇವರಿಗೆ ಇಷ್ಟವಲ್ಲ. ನೀನು ಬಂದಿಯಾಗಿರುವಂಥದ್ದು ದೇವರಿಗೆ ಇಷ್ಟವಲ್ಲ. ನೀನು ಬಿಡುಗಡೆ ಹೊಂದಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದರು. ಈ ದಿನ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿರಿ. ದೇವರನ್ನು ಸ್ತುತಿಸಿರಿ, ಆತನನ್ನು ಆರಾಧಿಸಿರಿ, ಆತನನ್ನು ದೃಷ್ಟಿಸಿರಿ. ದೊಡ್ಡ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಬೇಕೆಂದು ನಾನು ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ತಂದೆ, ಈ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಚಿಯೋನಿನಿಂದ ನಮಗೆ ರಕ್ಷಣೆ ಕೊಡುವಂತಹ ದೇವರು, ಸಂತೋಷ ಕೊಡುವಂತಹ ದೇವರು, ಬಿಡುಗಡೆ ಕೊಡುವಂತಹ ದೇವರು, ನಿಜವಾದ ಸ್ವಾತಂತ್ರ್ಯವನ್ನು ಕೊಡುವಂತಹ ದೇವರಾಗಿರುವುದಕ್ಕಾಗಿ ನಿಮಗೆ ವಂದನೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿಮ್ಮ ನಾಮವು ಯಾವಾಗಲೂ ಕೂಡ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಕಟಿಸುತ್ತೇನೆ ದೇವ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಸ್ಪರ್ಶಿಸಿರಿ. ನಿಮ್ಮ ಆತ್ಮನಿಂದ ಬಲಪಡಿಸಿರಿ. ಪರಿಶುದ್ಧ ಆತ್ಮನಾದ ದೇವ, ಪ್ರತಿಯೊಬ್ಬರನ್ನು ಕೂಡ ಬಲಪಡಿಸಿ ನಿಮ್ಮಲ್ಲಿ ಆನಂದಿಸುವವರಾಗಿ, ಸಂತೋಷಿಸುವವರಾಗಿ ಪ್ರತಿಯೊಬ್ಬರನ್ನು ಕೂಡ ನೀವೇ ನಿಲ್ಲಿಸಿರಿ. ನೀವು ಒಳ್ಳೆಯ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.